ನಮ್ಮ ಮುಖ್ಯಮಂತ್ರಿ ಅವ್ರದ್ದೇನೆ ಒಂದು ಸೇಲ್ ಡೀಡ್ನ ತಮಗೆ ಕೊಡ್ತಾ ಇದ್ದೀನಿ. ಇದು ಸರ್ ಇವ್ರದ್ದಿಗೆ ರೈತರುಗಳಿಗೆ ಹೆಂಗೆ ಭೂಮಿನ ಅಲಾಟ್ ಮಾಡಿಬಿಟ್ಟು ಕಿಕ್ ಬ್ಯಾಕ್ ತಗೊಳ್ತಾರೆ ಅನ್ನೋದ್ರ ಇದು ದಾಖಲೆ ವಿವರ ಮಾಡ್ತೀನಿ. ಇದರಲ್ಲಿ ಸರ್ ಮೇಡಮ್ಮು ಭೂಮಿ ಕಳ್ಕೊಂಡಿದ್ದಾರಂತೆ. ಭೂಮಿ ಕಳ್ಕೊಂಡು ಸರ್ ಭೂಮಿಯನ್ನು ಸ್ವಇಚ್ಛೆಯಿಂದ ಬಿಟ್ಟು ಕೊಡುವುದಕ್ಕಾಗಿ ಪ್ರೋತ್ಸಾಹದಾಯಕ ಯೋಜನೆ ನಿಯಮಗಳು 1991 ಅನ್ವಯ ಸರ್ ಇವರು 1991 ರೂಲ್ ಪ್ರಕಾರ ಭೂಮಿ ಬಿಟ್ಕೊಟ್ರಂತೆ, 4 ಎಕರೆ ಬಿಟ್ಕೊಟ್ರಂತೆ. 1991 ಆ್ಯಕ್ಟ್ ಏನು ಹೇಳ್ತದೆ ಸರ್, ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕಂತೇಳಿ ಸ್ಪಷ್ಟವಾಗಿ ಕೂಡ ಆ್ಯಕ್ಟ್ ಏನೇನು ಹೇಳ್ತದೆ ಸರ್. ಅರ್ಧ ಎಕರೆಯಿಂದ 1 ಎಕರೆ ಬಿಟ್ಕೊಟ್ರೆ 30-40 ನಿವೇಶನ, 1 ಎಕರೆ ಬಿಟ್ಕೊಟ್ರೆ 30-40 ನಿವೇಶನ, 1 ಎಕರೆ ಮೀರಿದ್ದು 2 ಎಕರೆ ಒಳಗಡೆ ಬಿಟ್ಕೊಟ್ರೆ 40-60 ನಿವೇಶನ, 3 ಎಕರೆಯಿಂದ 4 ಎಕರೆ ಬಿಟ್ಕೊಟ್ರೆ 40-60 2 ನಿವೇಶನಗಳು. ಇವರು 2 ನಿವೇಶನಕ್ಕೆ ಮಾತ್ರನೇ ಎಲಿಜಿಬಲ್ ಸರ್. ಇವ್ರಿಗೆ ಹೆಂಗೆ 15 ಸೈಟ್ನ ಕೊಡ್ತಾರೆ ಸರ್? ಯಾವ ಆಧಾರದ ಮೇಲೆ ಕೊಡ್ತಾರೆ ಸರ್? ಈ ಥರ ಕಾನೂನೇ ಇಲ್ಲ. ಇದು ಸರ್ ಆ್ಯಕ್ಟ್. ಈ ಆ್ಯಕ್ಟ್ನ ಓವರ್ ರೂಲ್ ಮಾಡಿಬಿಟ್ಟು ಬೈಲಾ ಮಾಡೋದಕ್ಕೆ ಸಾಧ್ಯನಾ ಸರ್? ಸಂವಿಧಾನ ಮದರ್ ಆಫ್ ಆಲ್ದಿಲ್ಲ. ಎನೆಕ್ಟ್ಮೆಂಟ್ಗಳನ್ನ ಪಾಸ್ ಮಾಡಬೇಕು ಅಂತ ಅಂದರೆ ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವುದೇ ರೀತಿ ಎನೆಕ್ಟ್ಮೆಂಟ್ ಪಾಸ್ ಮಾಡೋಕ್ಕಾಗಲ್ಲ. ಇವ್ರು ಬೈಲಾಗಳು ಮಾಡ್ತು ಅಂತ ಅಂದರೆ ಯಾವುದೇ ರೀತಿ ಈ ರೂಲ್ಗೆ ವಿರುದ್ಧವಾಗಿ ಬೈಲಾಗಳು ಮಾಡೋಕ್ಕಾಗಲ್ಲ. ಈ ರೀತಿ ಬೋಗಸ್ ಬೈಲಾಗಳನ್ನ ಮಾಡ್ಕೊಂಡಿದ್ದಾರೆ.